ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ವಾಗಟ ಗ್ರಾಮದಲ್ಲಿರುವ ಐತಿಹಾಸಿಕ ಶ್ರೀ ಯೋಗಪುರಿ ವರದರಾಜ ಸ್ವಾಮಿ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವದ ಪ್ರಯುಕ್ತವಾಗಿ ವರದರಾಜ ಸ್ವಾಮಿ ಮೂರ್ತಿಗೆ ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ ಏರ್ಪಡಿಸಲಾಗಿತ್ತು. ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ರಥದಲ್ಲಿ ಕೂರಿಸಲಾಯಿತು. ಮಾಜಿ ಸಂಸದ ಬಿಎನ್ ಬಚ್ಚೇಗೌಡರು ರಥಕ್ಕೆ ಪೂಜೆ ಸಲ್ಲಿಸಿ ಚಾಲನೆಯನ್ನ ನೀಡಿದ್ರು. ಕಿಕ್ಕಿರಿದು ತುಂಬಿದ್ದ ಜನಸಾಗರದ ಮಧ್ಯೆ ರಥದಲ್ಲಿ ವಿರಾಜಮಾನವಾಗಿ ಕುಳಿತಂತಹ ವರದರಾಜ ಸ್ವಾಮಿ ರಥಕ್ಕೆ ದವನ ಬಾಳೆಹಣ್ಣನ್ನ ಎಸೆಯುವ ಮೂಲಕ ಭಕ್ತರು ತಮ್ಮ ಹರಕೆಗಳನ್ನ ತೀರಿಸಿದ್ರು. ರಥೋತ್ಸವದ ಅಂಗವಾಗಿ ಭಕ್ತರಿಗೆ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನ ಹಾಗೂ ಅನ್ನ ಸಂತರ್ಪಣೆಯನ್ನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಶರತ್ ಬಚ್ಚೇಗೌಡರ ಪತ್ನಿ ಪ್ರತಿಭಾ ಶರತ್ ರವರು, ರಥೋತ್ಸವ ಆಚರಣಾ ಸಮಿತಿಯ ಅಧ್ಯಕ್ಷ ನರೇಂದ್ರಪ್ಪನವರು, ಕಾರ್ಯದರ್ಶಿ ಹರಿಪ್ರಸಾದ್ ರವರು, ಧರ್ಮದರ್ಶಿ ಭಗವಾನ್ ರವರು, ಮುಖಂಡರಾದಂತಹ ಸೊನ್ನೇಗೌಡರು, ವಿಎನ್ ಬೇಟೇಗೌಡರು, ವರದರಾಜು, ಸಿದ್ದಪ್ಪ, ವಿವಿ ನರೇಂದ್ರಪ್ಪ, ವಿಎ ಬೇಟೇಗೌಡ, ಹರೀಶ್ ಕುಮಾರ್, ವಿಕೆ ಸುರೇಶ್, ವಿವಿ ಮಂಜುನಾಥ್, ಬಿಎಂ ಮಂಜುನಾಥ್, ವಿಎಸ್ ಕೆಂಪೇಗೌಡ, ಸಂಪಂಗಿ ರಾಮಯ್ಯ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರುಗಳು ಹಾಜರಿದ್ದರು. ಇನ್ನು ವಾಗಟ ಯೋಗಪುರಿ ವರದರಾಜ ಸ್ವಾಮಿ ರಥೋತ್ಸವಕ್ಕೆ 866 ವರ್ಷಗಳ ಇತಿಹಾಸವಿದ್ದು 1340ರಲ್ಲಿ ಈ ಒಂದು ರಥೋತ್ಸವನ್ನ ಪ್ರಾರಂಭ ಮಾಡಿದ್ದಕ್ಕೆ ಸಾಕಷ್ಟು ಕುರುಹುಗಳು ಇಂದಿಗೂ ಕೂಡ ಲಭ್ಯವಾಗಿದೆ. ಇನ್ನು ಈ ಒಂದು ರಥೋತ್ಸವದ ವಿಚಾರವಾಗಿ ಆಚರಣಾ ಸಮಿತಿ ಅಧ್ಯಕ್ಷರಾದಂತಹ ನರೇಂದ್ರಪ್ಪನವರು, ಕಾರ್ಯದರ್ಶಿ ಹರಿಪ್ರಸಾದ್ ಹಾಗೂ ಧರ್ಮದರ್ಶಿ ಭಗವಾನ್ ರವರು ಸಂಪೂರ್ಣ ಇತಿಹಾಸವನ್ನ ಹೇಳಿದ್ದಾರೆ. ವಾಗಟದಲ್ಲಿ ಇವತ್ತು ಭಾರಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ತುಂಬಾ ಚೆನ್ನಾಗಾಯ್ತು. ನಮ್ಮ ಮಾಜಿ ಎಂಪಿಗಳಾದ ಬಚ್ಚೇಗೌಡರು ಹಾಗೂ ಶರತ್ ಬಚ್ಚೇಗೌಡರ ಪತ್ನಿಯರಾದ ಪ್ರತಿಭಾ ಶರತ್ ಬಚ್ಚೇಗೌಡರು, ಗೋಪಾಲ್ ಗೌಡರು, ನಾರಾಯಣ ಗೌಡರು, ಮತ್ತು ಜಿಲ್ಲಾ ಪರಿಷತ್ ಮಾಜಿ ಇವರ ಸದಸ್ಯರಾದ ಕೃಷ್ಣಮೂರ್ತಿ ಅವರು, ವೆಂಕಟೇಶಪ್ಪನವರು, ಭಾವಾಪುರದವರು, ಈ ತರ ಎಲ್ಲ ಸುಮಾರು ಮುಖಂಡರು ಗಣ್ಯರೆಲ್ಲ ಬಂದು ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟು ಈಗ ತಾನೇ ಹೋದ್ರು. ಇದು ನಾವು ಸಪ್ತದಿನ ಸಂಕಲ್ಪದಲ್ಲಿ ಪೂಜೆ ಅಂತ ಮಾಡ್ತೀವಿ ನಾವು, ಉಗಾದಿಯಿಂದ ಶ್ರೀರಾಮನವಮಿ ತನಕ ಅಂತ. ಹಾಗಾಗಿ 5ನೇ ದಿವಸ ಬ್ರಹ್ಮರಥೋತ್ಸವ. ಇದಕ್ಕೆ ಬಹಳ ಇತಿಹಾಸ ಇರತಕ್ಕಂತ ಸ್ಥಳ ಇದು. ಅರ್ಜುನನ್ ಮರಿಮಗ ಮಾಡಿರೋದು ಅಂತ ಹೇಳ್ತಾರೆ ಹಿರಿಯರೆಲ್ಲನೂ. ಅದಾದ ನಂತರ ಕೇರಳದ ರಾಜರು ಅವ್ರ ಮಕ್ಕಳಿಗೆಲ್ಲ ರಾಜ್ಯನ ಬಿಟ್ಕೊಟ್ಟು ತಿರುಪತಿಗೆ ಹೋಗಿ ದೀಕ್ಷೆ ತಗೊಂಡು ಕುಲಶೇಖರ ಆಳ್ವಾರ್ ಅಂತ ಆಗ್ತಾರೆ. ಅಲ್ಲಿ ತಿರುಪತಿಯಿಂದ ಶ್ರೀರಂಗಂಗೆ ಹೋಗುವಾಗ ಅವಾಗ ನಮ್ಮ ಊರ ಹೆಸರು ಬಂದು ಯೋಗಪುರಿ ಅಂತ ಇರುತ್ತೆ. ಯೋಗಪುರಿಗೆ ಬಂದು ಇಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿ ವರದರಾಜ ಸ್ವಾಮಿ ಇದನ್ನ ಅಲ್ಲಿ ಬುಕ್ಸ್ ಅಲ್ಲಿ ಬರ್ದಿದ್ದಾರೆ. ಶ್ರೀರಂಗಂ ಬುಕ್ ಇದ್ರ ಬರ್ದಿರೋದ್ರಿಂದ ಅಲ್ಲಿಂದ ನಮಗೆ ಇವತ್ತಿನವರೆಗೂ ಎಲ್ಲಾನು ಡಾಕ್ಯುಮೆಂಟ್ಸ್ ಇದೆ. ಆಮೇಲೆ ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲೂ ಒನ್ ಆಫ್ ದ ಹಿಸ್ಟಾರಿಕಲ್ ವಿಲೇಜ್ ಇನ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಅಂತಾನು ಇದೆ, ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಪ್ರತಿ ವರ್ಷ ಬಂದು ಅವರೆಲ್ಲ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ವರದರಾಜ ಸ್ವಾಮಿ ಕೆರೆ ಕೋಡಿನಲ್ಲಿ ಚೌಡೇಶ್ವರಂನವರು ಮತ್ತೆ ಆಂಜನೇಯ ಸ್ವಾಮಿ ಇದ್ದಾರೆ, ಮಾರಮ್ಮ ಇದೆ ಊರಲ್ಲಿ. ಇನ್ನೊಂದು ತಿಳ್ಕೊಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿಂದು ಮತ್ತೆ ಮುಳಬಾಗಲ್ ಆಂಜನೇಯ 2 ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ಬೋದು. ಆಗ ಕಾರಣಾಂತರಗಳಿಂದ ಇಲ್ಲೇ ನಿಂತೋಗಿ ಅದನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಆಮೇಲೆ ಮುಳಬಾಗಲಲ್ಲಿ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳೋದು. ಆಮೇಲೆ ಇಲ್ಲಿ ಮುಸಲ್ಮಾನರು ಇದ್ದಾರೆ, ಹಾಗಾಗಿ ಅವರು ನಮ್ಗೆ ಪ್ರತಿ ಸಾರಿ ಸ್ಪಂದಿಸ್ತಾರೆ. ನಾವು ಅವ್ರ ಜೊತೆ ಸ್ಪಂದಿಸ್ಕೊಂಡು ಹಬ್ಬಗಳು ಏನೇ ಇರಲಿ ಒಟ್ಟಿಗೆ ಮಾಡ್ಕೊಂಡು ಎಲ್ಲ ಹೋಗ್ತೀವಿ. ಅವರು ನಮಗೆ ಒಳ್ಳೆ ಸ್ಪಂದನೆ ಮಾಡೋದ್ರಿಂದ ಇಲ್ಲಿ ಅಣ್ಣ ತಮ್ಮಂದಿರ್ತಾರ ಎಲ್ಲರೂ ಹೋಗ್ತಾ ಇದೀವಿ. ಎಲ್ಲ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಸುಮಾರು ಜನಗಳೆಲ್ಲ ಬಂದು ತುಂಬಾ ಚೆನ್ನಾಗಿ ನಡೆಯಿತು. ಧನ್ಯವಾದಗಳು ಸರ್. ನಮಸ್ಕಾರ, ನನ್ನ ಹೆಸರು ಹರಿಪ್ರಸಾದ್ ಅಂತೇಳಿ. ನಮ್ಮ ಗ್ರಾಮದಲ್ಲಿ ಸುಮಾರು 16 ವರ್ಷಗಳಿಂದ ಈ ಒಂದು ಶ್ರೀ ವರದರಾಜ ಸ್ವಾಮಿರವರ ಬ್ರಹ್ಮರಥೋತ್ಸವ ನಡೀತಾ ಇದೆ. ವಾಗಟ ಅಗ್ರಹಾರ ಗ್ರಾಮ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಒಂದು ಬ್ರಹ್ಮರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೀತೈತೆ. ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಜಾತಿ ಭೇದ ವ್ಯವಸ್ಥೆ ಏನಿಲ್ಲ. ಪ್ರತಿಯೊಬ್ಬರು, ಈಗ ನಮ್ಮ ಗ್ರಾಮದಲ್ಲಿ ಪ್ರತಿ ಕುಟುಂಬದಿಂದ ಒರವೆ ಅಂತೇಳಿ ನಾವು ಕಲೆಕ್ಷನ್ ಮಾಡ್ತೀವಿ. ಹಾಗೆ ಗ್ರಾಮಸ್ಥರಿಂದ ಕಾಳು ಕಡ್ಡಿ ಯೋಜನೆ, ಕಾಳು ಕಡ್ಡಿ ನಾವು ಸಂಗ್ರಹ ಮಾಡಿ ಆ ಒಂದು ಸಂಗ್ರಹದಿಂದ ಸಾವಿರಾರು ಜನಕ್ಕೆ ಒಂದು ಅನ್ನಸಂತರ್ಪಣೆಯನ್ನು ಕೂಡ ಏರ್ಪಡಿಸ್ತಾ ಇದ್ದೀವಿ. ಬ್ರಹ್ಮರಥೋತ್ಸವ ಪ್ರತಿ ವರ್ಷ 1 ವರ್ಷ ಕೂಡ ಗ್ಯಾಪ್ ಇಲ್ಲದೆ, ಅಂದರೆ ಸಪ್ತದಿನ ಸಂಕಲ್ಪದಲ್ಲಿ ಸುಮಾರು ಯುಗಾದಿ ಹಬ್ಬದಿಂದ ಪ್ರಾರಂಭವಾಗಿ 7 ದಿನಗಳ ಕಾಲ
ಅತಿ ಒಂದು ಶ್ರದ್ಧಾಭಕ್ತಿಯಿಂದ ಪ್ರತಿಯೊಬ್ಬರು ಪ್ರತಿ ಕುಟುಂಬದಿಂದ ಭಾಗವಹಿಸ್ತಾರೆ. ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸರ್. ಶ್ರೀಮತೆ ರಾಮಾನುಜಾಯ ನಮಃ. ಈ ದಿನ ಸುದಿನ. ಇದು ವಾಗಟ ಅಗ್ರಹಾರದ ಗ್ರಾಮ. ಪುರಾತನವಾದ ದ್ವಾಪರ ಯುಗದಲ್ಲಿ ಇದಕ್ಕೆ ಯೋಗಪುರಿ ಕ್ಷೇತ್ರ ಅಂತ ಇತ್ತು. ಯೋಗಪುರಿ ಕ್ಷೇತ್ರ ಆದಮೇಲೆ ಕಲಿಯುಗದಲ್ಲಿ ಭಗೀರಥಪುರ, ಆಮೇಲೆ ವಿಜಯನಗರ ಒಂದು ಕಿಂಗ್ಡಮ್ ಪೀರಿಯಡ್ನಲ್ಲಿ ವಾವಟ್ಟಂ ಅಂತ ಒಂದು ಆಯಿತು, ಚತುರ್ವೇದ ಮಂಗಳಂ ಅಂತಾಯಿತು, ಕೊನೆಗೆ ವಾಗಟ ಅಗ್ರಹಾರ ಅಂತ ಈ ಕ್ಷೇತ್ರದ ಹೆಸರು. ಇದಕ್ಕೆ ನಾವು ಇಲ್ಲಿ ಯೋಗಪುರಿ ಶ್ರೀ ವರದರಾಜ ಸ್ವಾಮಿ, ಶ್ರೀದೇವಿ ಭೂದೇವಿ, ನೀಳಾದೇವಿ ಸಮೇತ ಪೆನಂದೇವಿ ತಾಯಾರ್ ಮಹಾಲಕ್ಷ್ಮಿ ಅಮ್ಮನವರು ಇರೋ ದೇವಸ್ಥಾನ ಇದು. ಪ್ರತಿ ವರ್ಷ ಉಗಾದಿನಲ್ಲಿ, ಚಾಂದ್ರಮಾನ ಉಗಾದಿನಲ್ಲಿ, ಸಪ್ತದಿನ ಸಂಕಲ್ಪದಲ್ಲಿ, ಉಗಾದಿನಲ್ಲಿ ಅಂಕುರಾರ್ಪಣ, ಧ್ವಜಾರೋಹಣ, ದೊಡ್ಡ ಶೇಷವಾಹನ ಉತ್ಸವ ಮಾಡಿ, 2ನೇ ದಿವಸ ಹನುಮಂತ ವಾಹನ ಉತ್ಸವ, 3ನೇ ದಿವಸ ಕಲ್ಯಾಣೋತ್ಸವ ಗರುಡ ಸೇವಾ, 4ನೇ ದಿವಸ ಗಜೇಂದ್ರ ಮೋಕ್ಷ, 5ನೇ ದಿವಸ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ. ಈ ಥರ ಸಪ್ತದಿನ ಸಂಕಲ್ಪದಲ್ಲಿ ನಾಳೆ ಅಂದರೆ ಷಷ್ಠಿ 6ನೇ ದಿವಸ ಕುದುರೆ ವಾಹನೋತ್ಸವ, ಪಾರ್ವಾಟೋತ್ಸವ ಅಂತೀವಿ. 7ನೇ ದಿವಸಕ್ಕೆ ಸುಪ್ರಭಾತ ಸೇವೆ, ವಿಶ್ವರೂಪ ದರ್ಶನ ಹಾಗೂ ವಸಂತೋತ್ಸವ ಹಾಗೂ ಮಹಾ ಅಭಿಷೇಕದ ಕಾರ್ಯಕ್ರಮ ಕೊನೆಯ ದಿವಸ ಇಟ್ಕೊಂಡು ಧ್ವಜ ಅವರೋಹಣದಲ್ಲಿ ಪೂರ್ಣಾಹುತಿನಲ್ಲಿ ಸಪ್ತದಿನ ಕಾರ್ಯಕ್ರಮಗಳು ಸಂಪೂರ್ಣವಾಗಿರುತ್ತೆ. ಈ ಕ್ಷೇತ್ರದ ಇತಿಹಾಸ ಹೇಳಬೇಕಂದ್ರೆ ಅರ್ಜುನನ ಪ್ರತಿಷ್ಠೆ ಅಂತ ಇದೆ ಹೇಳ್ತಾ ಇದ್ರು, ಆದರೆ ದಾಖಲೆ ಇಲ್ಲ. ಆದರೆ ಅರ್ಜುನನ ಗ್ರೇಟ್ ಗ್ರ್ಯಾಂಡ್ ಸನ್ ಪರೀಕ್ಷಿತ್ ರಾಜನ ಮಗ ಜನಮೇಜರಾಯ ಇಲ್ಲಿ ಬಂದು ಪುನರ್ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಮಾಡಿದ್ದಕ್ಕೆ ಉತ್ತರದ ಕಡೆ ಬೇಸ್ಮೆಂಟಲ್ಲಿ ತಮಿಳಿನಲ್ಲಿ ಸಂಗ್ರಹ ದೊರಕುತ್ತೆ. ತದನಂತರ ರಾಮಾನುಜ ವಂಶ ಪರಂಪರೆ ಇರ್ತಕ್ಕಂಥ ಕುಲಶೇಖರ ಆಳ್ವಾರು ತಿರುಪತಿ ತಿರುಮಲೆಯಿಂದ ಶ್ರೀರಂಗಂಗೆ ಹೋಗುವಾಗ ಇಲ್ಲಿ ಬಂದು ಈ ನಮ್ಮ ಯೋಗಪುರಿ ವರದರಾಜರಿಗೆ ಪುನರ್ ಪ್ರತಿಷ್ಠಾಪನೆ ಜೀರ್ಣೋದ್ಧಾರ ಮಾಡಿರೋದಕ್ಕೆ ತಮಿಳಲ್ಲಿ ಅಲ್ಲಿ ರಾಮಾನುಜರು ನಮ್ಮಾಳ್ವಾರ್ ಮನವಾಮುನಿ ದೇವಸ್ಥಾನದ ಮುಂದೆ ತಮಿಳಿನಲ್ಲಿ ಎನ್ಕ್ರಿಪ್ಷನ್ ಇದೆ. ಅವರು ಶ್ರೀರಂಗಮಲ್ಲಿ ಹೋದ್ಮೇಲೆ 40 ಶ್ಲೋಕ ಮುಕುಂದ ಮಾಲ ಅಂದರೆ ಕೃಷ್ಣನ್ನ ವರ್ಣನೆ ಮಾಡಿದ್ದು ನೋಡಿ. ಕಲಿಯುಗದಲ್ಲಿ ಶ್ರೀನಿವಾಸ, ದ್ವಾಪರ ಯುಗದಲ್ಲಿ ಕೃಷ್ಣ. ಅದಕ್ಕೆ ಗುಷ್ಯತೆ ಸನಗರೆ ರಂಗಯಾತ್ರಾ ದಿನೇ ತಮಹಂ ಶಿರಸಾ ವಂದೇ ರಾಜಾನಾಂ ಕುಲಶೇಖರಂ ಅಂತ ಕುಲಶೇಖರ ಆಳ್ವಾರ್ ಅವರು ಪರಿಚಯ ಮಾಡ್ಕೊಳ್ತಾರೆ. 2ನೇ ಶ್ಲೋಕ ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯತೆ ಅಂದರೆ ಇದೇ ವರದರಾಜ, ಶ್ರೀದೇವಿ ಭೂದೇವಿ, ನೀಳಾದೇವಿ ಸಮೇತ 2ನೇ. ಹಾಗೆ 40 ಶ್ಲೋಕಗಳನ್ನ ಸಂಸ್ಕೃತದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅದಾದ ನಂತರ 1340ರಲ್ಲಿ ಇಲ್ಲಿ ಬ್ರಹ್ಮರಥೋತ್ಸವ ಮಾಡೋದಕ್ಕೆ ಕಾರಣ ನಮ್ಮ ಪೂರ್ವಿಕರು ಏನು ವಾವಟ್ಟಂ ಅಂತ ಇತ್ತಲ್ಲ, ನಾವೆಲ್ಲ ತಮಿಳ್ನಾಡಿನಿಂದ ಅಂದರೆ ಆಗಿನ ಶ್ರೀರಂಗಂನಿಂದ ತಿರುಮಲ ದೇವಸ್ಥಾನದಿಂದ ಗ್ರಾಂಟ್ ಪಡೆದು ಅಂಕುರಾರ್ಪಣ ಮಾಡಿ 1340ರಲ್ಲಿ ಮೊದಲನೇ ಬ್ರಹ್ಮೋತ್ಸವ ಮಾಡಿರೋದು ದಾಖಲೆ ಇದೆ. ಅಲ್ಲಿಗೆ ಇದು 866ನೇ ವರ್ಷದ ಬ್ರಹ್ಮರಥೋತ್ಸವ ನಾವು ಮಾಡಿರೋದು. ನಿಮಗೆ ಎಲ್ಲ ಗೊತ್ತಿರೋ ಹಾಗೆ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಈ ಬ್ರಹ್ಮರಥೋತ್ಸವ ಪುರಾತನ ಕಾಲದಿಂದ ಮಾಡೋದಕ್ಕೆ ಒಂದು ನಿದರ್ಶನ ಇರಬೇಕಂದ್ರೆ ನೋಡಿ, 4 ಕಂಬದಲ್ಲಿ 4 ದಿಕ್ಕಿನಲ್ಲಿ ಸಿಂಹಗಳಿದೆ. ಅಲ್ಲಿ ಕಾಣ್ತಾ ಇದೆ ನೋಡಿ, ಸಿಂಹ ಇದೆ. ಒಂದಕ್ಕೆ ಮುಂದಕ್ಕೆ ಬಂದು ಮುಖ ಇರುತ್ತೆ. ಅದಕ್ಕೇನೆ ನಾವು 4 ಸಿಂಹಗಳನ್ನ ಇಟ್ಟು ಇವತ್ತೊಂದು ದಿವಸ ಬ್ರಹ್ಮರಥೋತ್ಸವ ಮಾಡಿದ್ದೀವಿ. 2 ಕುದುರೆಗಳಿರುತ್ತೆ. ಆ 2 ಕುದುರೆಗಳು ಯಾರು ಅಂತ ಹೇಳಿದ್ರೆ, ಒಂದು ತಿರುಮಂಗಾಯ ಆಳ್ವಾರು, ಒಂದು ಕುಲಶೇಖರ ಆ ಆಳ್ವಾರು ಒಂದು ನೇತೃತ್ವದಲ್ಲೇ ರಥೋತ್ಸವ ನಡೆಯೋ ಇತಿಹಾಸ ಇದೆ. ಇದೇ ನಂತರ ಇಲ್ಲಿ 9 ದಿವಸ ನವರಾತ್ರಿ ಕಾರ್ಯಕ್ರಮಗಳು ನಡೆಯುತ್ತೆ. ವಿಶೇಷವಾಗಿ ವೈಕುಂಠ ಏಕಾದಶಿ ಸೇವೆ ಮಾಡ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬ, ಮಾಸೋತ್ಸವ, ಪಕ್ಷೋತ್ಸವ ಅಂತ ಹೇಳಿಬಿಟ್ಟು ತಿಂಗಳು ಒಂದು ಉತ್ಸವ ಮಾಡ್ತಾ ಇದ್ದೀವಿ. ಕೃತಿಕೋತ್ಸವ ಥರ ಎಲ್ಲ ಮಾಡ್ತಾ ಇದ್ದೀವಿ. 1969ರಲ್ಲಿ ರಾಮಾನುಜರು ನಮ್ಮಾಳ್ವಾರ್ ಮನವಾಳ ಮಾಮನಿ ಆಳ್ವಾರ್ ಆಚಾರ್ಯರ ದೇವಸ್ಥಾನ ನಮ್ಮ ಹಿರಿಯರು ಪ್ರತಿಷ್ಠಾಪನೆ ಮಾಡಿದ್ರು. ಆಗ್ಲಿಂದ ತಮಿಳ್ ವೇದ 4000 ದಿವ್ಯ ಪ್ರಬಂಧಂ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಈಗ ನೀವು ಅಲ್ಲಿ ನೋಡಿರ್ಬೇಕು, ಸ್ವಾಮಿಗಳಲ್ಲಿ ರಾಮಾನುಜರ ದೇವಸ್ಥಾನದಲ್ಲಿ 6 ಜನ ಪಾರಾಯಣ ಮಾಡ್ತಾ ಇದ್ದವರು ತಮಿಳ್ ವೇದಂ ಅನ್ನೋದಕ್ಕೆ ದಿವ್ಯ ಪ್ರಬಂಧ ಪಾರಾಯಣ ಅಂತೀವಿ ನಮ್ಮ
ಅಯ್ಯಂಗಾರ್ ಸಂಪ್ರದಾಯದಲ್ಲಿ. ಅದನ್ನ ಈ ವರ್ಷ 48 ದಿವಸದಿಂದ ಮಾಡ್ತಾ ಇದ್ದೀವಿ. ಇವತ್ತು ನಮ್ದು 46ನೇ ದಿವಸ. ನಾಳಿದ್ದು ಬುಧವಾರಕ್ಕೆ ನಮ್ಮ ರಥೋತ್ಸವನೂ ಮುಗಿಯುತ್ತೆ, ಮಂಡಲಾರಾಧನೆನೂ ಮುಗಿಯುತ್ತೆ. ಸೊ ನಾಳಿದ್ದು ಪಲ್ಲಕ್ಕಿ 25 ಪಲ್ಲಕ್ಕಿ ಉತ್ಸವ ಮಾಡ್ತಾ ಇದ್ದೀವಿ ಇಲ್ಲಿ. ಈ ಸಲ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿದು ಮಾಡಬೇಕು ಅಂತ ಯಾರೋ ಭಕ್ತರು ನಮ್ಮೂರಿನವ್ರನ್ನೇ ಸಂಕಲ್ಪ ಮಾಡಿದ್ದಾರೆ. ಸೊ ಈ ಸಲಕ್ಕೆ 25 ಪಲ್ಲಕ್ಕಿಗಳು ರಾತ್ರಿ ನಡೆಯುತ್ತೆ. ಸುಮಾರು 1 ಗಂಟೆಗೆ ಪ್ರಾರಂಭ ಆದರೆ ಅದು ಬೆಳಗಿನ ಜಾವ 6-6:15 ಗಂಟೆಗೆ ಮುಗಿಯುತ್ತೆ. ಇದು ಇತಿಹಾಸ.